ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಂದು ದಿನ ಒಂದೊಂದು ಹೊಸ ವಿಷಯಗಳನ್ನು ನಿಮಗೆ ಪರಿಚಯ ಮಾಡುವಂತಹ ಪ್ರಯತ್ನ ನಾವು ಮಾಡ್ತಿರ್ತೀವಿ. ಪ್ರತಿದಿನವೂ ಕೂಡ ಹಲವಾರು ಸಮಸ್ಯೆಗಳಿಂದ ದೇಹ ಬಳಲ್ತಾ ಇರುತ್ತೆ. ಅದಕ್ಕೆ ಚಿಕಿತ್ಸೆಗಳು ಕೂಡ ಸಾಕಷ್ಟು ಲಭ್ಯ ಇದೆ. ಅವುಗಳಲ್ಲಿ ಲೇಸರ್ ಟ್ರೀಟ್ಮೆಂಟ್ ಕೂಡ ಒಂದು. ಇವತ್ತು ನಾವು ಮಾತಾಡ್ತಾ ಇರೋದು ಕೋಲ್ಡ್ ಲೇಸರ್ ಚಿಕಿತ್ಸೆ ಬಗ್ಗೆ. ಹಾಗಾದ್ರೆ ಯಾರಿಗೆ ಈ ಕೋಲ್ಡ್ ಲೇಸರ್ ಚಿಕಿತ್ಸೆ ಆಗ್ಬರುತ್ತೆ, ಯಾವೆಲ್ಲ ರೀತಿಯ ಪರಿಣಾಮಗಳು ಇದರಿಂದ ಉಂಟಾಗುತ್ತೆ, ಯಾವೆಲ್ಲ ರೋಗಗಳು ನಿವಾರಣೆ ಆಗುತ್ತೆ, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಡಾಕ್ಟರ್ ಹರೀಶ್ ಕುಮಾರ್ ಹಾಗೆ ಭಾರ್ಗವ್ ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾವು ಸಾಮಾನ್ಯವಾಗಿ ಭಾರ್ಗವ್ ಇತ್ತೀಚೆಗೆ ಕೇಳ್ತಾ ಇರ್ತೀವಿ ಲೇಸರ್ ಟ್ರೀಟ್ಮೆಂಟ್ ಅಂತ. ಈ ಲೇಸರ್ ಟ್ರೀಟ್ಮೆಂಟ್ ಅಂದ್ರೆ ಏನು? ಲೇಸರ್ ಅದು ಒಂದು ಲೈಟ್, ಇಟ್ ಇಸ್ ನಥಿಂಗ್ ಬಟ್ ಲೈಟ್, ಬಟ್ ಅದು ಮೋನೋಕ್ರೋಮ್ಯಾಟಿಕ್ ಲೈಟ್ ಅಂತ ಅಂತೀವಿ. ಲಾಟ್ ಆಫ್ ರೇಸ್ ಆಫ್ ಸೇಮ್ ಫ್ರೀಕ್ವೆನ್ಸಿ, ಒಂದೇ ಫ್ರೀಕ್ವೆನ್ಸಿ ಇದು ತುಂಬ ರೇಸನ್ನು ಒಂದೇ ಡೈರೆಕ್ಷನಲ್ಲಿ ಹೋಗೋದನ್ನು ಅದನ್ನು ಲೇಸರ್ಸ್ ಅಂತ ಅಂತೀವಿ. ಇನ್ ಮೆಡಿಕಲ್ ಗ್ರೇಡ್ ನಾವು ನೋಡಿದಾಗ, ಮೆಡಿಕಲ್ ಗ್ರೇಡ್ ದರ್ ಆರ್ 2 types ಆಫ್ ಲೇಸರ್ಸ್. ಒಂದು ಹಾಟ್ ಲೇಸರ್ ಅಂತ ಕರಿತೀವಿ, ಒಂದು ಕೋಲ್ಡ್ ಲೇಸರ್ ಅಂತ ಕರಿತೀವಿ. ನಾವು ಯೂಸ್ ಮಾಡೋದು ಕೋಲ್ಡ್ ಲೇಸರ್ ಆರ್ ಥೆರಾಪಟಿಕ್ ಲೇಸರ್. ಅದು ತುಂಬ ಲೋ ಲೆವೆಲ್ ಎನರ್ಜಿ ಮತ್ತು ಲೋ ಇಂಟೆನ್ಸಿಟಿ ಲೇಸರ್ ಇರುತ್ತೆ. ಹಾಟ್ ಲೇಸರ್ ನಾವು ಸರ್ಜಿಕಲ್ ಲೇಸರ್, ಸರ್ಜರಿ ಯೂಸ್ ಮಾಡ್ತೀವಿ. ಟಿಶ್ಯೂ ಕಟ್ ಮಾಡೋದಕ್ಕೆ ಸರ್ಜರೀಸ್ಗೆಲ್ಲ ಯೂಸ್ ಮಾಡೋಂಥ ಲೇಸರ್ಸು. ಸೊ ಈ ಕೋಲ್ಡ್ ಲೇಸರಲ್ಲೂ ಡಿಫ್ರೆಂಟ್ ಟೈಪ್ ಯೂಸಸ್ ಬರುತ್ತೆ. ನಾವಿದನ್ನು ಯೂಸ್ ಮಾಡೋದು ಪೇಯ್ನ್ ಮ್ಯಾನೇಜ್ಮೆಂಟ್ಗೆ, ಆ್ಯಂಟಿ ಏಜಿಂಗ್ ಆ್ಯಂಡ್ ಡಿ ಅಡಿಕ್ಷನ್ಗೆಲ್ಲ ಇದನ್ನು ಯೂಸ್ ಮಾಡ್ತಿರ್ತೀವಿ. ಆದರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಲೇಸರ್ ಅಂತ ಕೇಳಿದ ತಕ್ಷಣ ಅದೇನೋ ಚರ್ಮಕ್ಕೆ ಕೆಡೆದು ಮಾಡುವಂತಹದ್ದು, ಚರ್ಮದಲ್ಲಿರುವಂತಹ ಸಾಕಷ್ಟು ತೊಂದರೆ ಉಂಟಾಗುತ್ತೆ, ಎಲರ್ಜಿ ಆಗುತ್ತೆ, ಮತ್ತೊಂದಾಗುತ್ತೆ, ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ. ಈ ಲೇಸರ್, ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ ಅಂತ ನೀವೇನು ಹೇಳ್ತೀರಾ, ಅಲ್ಲಿ ಯಾವ ರೀತಿಯ ಲೇಸರನ್ನ ಬಳಸಲಾಗುತ್ತೆ, ಅದರ ವಿಶೇಷತೆ ಏನು? ಜನ ಸುಡುತ್ತೆ ಅಂತ ಅನ್ನೋದು ಯಾವಾಗ ಆಗುತ್ತೆ ಅಂದ್ರೆ, ಒಂದು ಟಿಶ್ಯೂ ಮೇಲೆ ಎನರ್ಜಿ ಜಾಸ್ತಿ ಆದಾಗ, ಇವಾಗ ಒಂದು ಬಿಸಿ ಇರೋ ಸ್ಪೂನ್ಗೂ ಒಂದು ಸುಡ್ತಿರೋ ಸ್ಪೂನ್ಗೂ ವ್ಯತ್ಯಾಸ ಇರುತ್ತೆ. ಈ ಲೈಟು ಅಷ್ಟೇ. ಒಂದು ಲೈಟು ಸ್ಕಿನ್ ಮೇಲೆ ಬಿದ್ದಾಗ ನಮ್ಮ ಎನರ್ಜಿ ಇಂಟೆನ್ಸಿಟಿ ಕಮ್ಮಿ ಇದ್ರೆ ಅದು ಬರೀ ವಾರ್ಮ್ ಆಗಿರುತ್ತೆ. ಎನರ್ಜಿ ಇಂಟೆನ್ಸಿಟಿ ಜಾಸ್ತಿ ಇದ್ರೆ ಅದು ಸುಡುತ್ತೆ. ಸೊ ಅದೇ ತರ ಇದ್ರೆ ಎನರ್ಜಿ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ಹಾಟ್ ಲೇಸರ್ಸ್. ಬಟ್ ನಾವು ಯೂಸ್ ಮಾಡೋ ಕೋಲ್ಡ್ ಲೇಸರ್, ಥೆರಾಪಟಿಕ್ ಲೇಸರ್ ಅನ್ನೋದು ಎನರ್ಜಿ ಇಂಟೆನ್ಸಿಟಿ ತುಂಬಾ ಲೋ ಇರುತ್ತೆ. ಮತ್ತೆ ಇದನ್ನ ನಾವು ಯೂಸ್ ಮಾಡೋದು 630 ಇಂದ 905 ನ್ಯಾನೋಮೀಟರ್ಸ್ ತನಕ ಯೂಸ್ ಮಾಡ್ತೀವಿ. ಅದು ಹೀಲಿಂಗು ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ಗೆ ಸಪೋರ್ಟ್ ಮಾಡುತ್ತೆ. ಓಕೆ. ಸೊ ಹರೀಶ್, ಈ ಲೇಸರ್ ಥೆರಪಿಯಿಂದ ಯಾವೆಲ್ಲ ರೋಗಗಳನ್ನು ನಿವಾರಣೆ ಮಾಡ್ಬೋದು, ಮತ್ತೆ ಈ ಥೆರಪಿ ಯಾವ ರೀತಿ ಕೊಡ್ಲಾಗತ್ತೆ ನಿಮ್ಮಿಂದ? ಫಸ್ಟ್ ಕೋಲ್ಡ್ ಲೇಸರ್ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೋಲ್ಡ್ ಲೇಸರ್ಗೂ ಹಾಟ್ ಲೇಸರ್ಗೂ ಡಿಫ್ರೆನ್ಸ್ ಅಂತಂದರೆ ನ್ಯಾನೋಮೀಟರ್ಸ್. ಸೊ 630 ನ್ಯಾನೋಮೀಟರ್ಸ್ ಟು 905 ನ್ಯಾನೋಮೀಟರ್ಸ್ ಏನು ಯೂಸ್ ಮಾಡ್ತೀವಿ, ಅದು ಯಾವುದೇ ಕಾರಣಕ್ಕೂ ಟಿಶ್ಯೂಗೆ ಹೀಟ್ ಪ್ರೊಡ್ಯೂಸ್ ಮಾಡೋದಿಲ್ಲ ಫಸ್ಟ್. ಸೆಕೆಂಡ್ ಒನ್, ಅದು ಕಡಿಮೆ ಇಂಟೆನ್ಸಿಟಿ, ಕಡಿಮೆ ವೇವ್ ಲೆಂತ್ ಇರೋದ್ರಿಂದ ಇಟ್ ಕ್ಯಾನ್ ಗೋ ಡೀಪ್ ಇನ್ ಟು ದ ಸ್ಟ್ರಕ್ಚರ್ಸ್. ಅಂದರೆ ಅಪ್ ಟು 4 ಇಂಚ್ ಡೀಪ್ ತನಕ ಹೋಗಿ ಅದು ಒಳಗಡೆ ರೂಟಿಂದ ಅದು ಎಲ್ಲ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡ್ಕೊಂಡು ಬರುತ್ತೆ. ಸೊ ಈ ಕೋಲ್ಡ್ ಲೇಸರ್ ನಾವು ತುಂಬ ಆರ್ಥ್ರೈಟಿಸ್ ಇರ್ಬೋದು, ಇಲ್ಲ ಸ್ಪಾಂಡಿಲೈಟಿಸ್ ಇರ್ಬೋದು, ಮೈಗ್ರೇನ್ ಇರ್ಬೋದು, ಸೈನಸೈಟಿಸ್, ಎಲ್ಲದಕ್ಕೂ ಒಂಥರ ರಾಮಬಾಣ ಇದ್ದ ಹಾಗೆ ಇದೆ. ಫಾರ್ ಎಕ್ಸಾಂಪಲ್ ಅಂದರೆ ಆರ್ಥ್ರೈಟಿಸ್ ಒಂದು 20-25 ವರ್ಷದಿಂದ ಮಂಡಿ ನೋವು, ಒಂದು 80 ವರ್ಷದ ಅಜ್ಜಿ ಕೂಡ ಇವಾಗಲೂ ಬರುತ್ತೆ. ಸೊ ಅವ್ರು ಹೇಗೆ ಅಂತಂದರೆ ತುಂಬ ನೋವಿಂದ ಅವರು ಸುಸ್ತಾಗ್ಬಿಟ್ಟಿದ್ದಾರೆ. ಎಲ್ಲ ಕಡೆ ಟ್ರೀಟ್ಮೆಂಟ್ ಹೋಗಿದ್ದಾರೆ, ದೇಶ ವಿದೇಶಗಳಿಗೆ ಹೋಗಿ ಬಂದರು. ಕೊನೆಯಲ್ಲಿ ಇದೊಂದು ಟ್ರಯಲ್ ಕೊಡ್ತೀನಪ್ಪ, ಆಗಲಿಲ್ಲ ಅಂತಾರೆ ಆಪ್ರೇಷನ್ಗೆ ಹೋಗ್ತೀನಿ ಅಂತ ಹೇಳಿದ್ರು. ಬನ್ನಿ ಅಜ್ಜಿ ಅಂತ ಹೇಳಿ ಟ್ರೀಟ್ ಮಾಡಿದ್ವಿ. ನಾವು ಶಿ ಇಸ್ ವೆರಿ ಹ್ಯಾಪಿ, ಶಿ ಬ್ಲೆಸಸ್ ಅಸ್. ಓಕೆ. ಫಾರ್ ಎಕ್ಸಾಂಪಲ್ ಅಗೇನ್ ಮೈಗ್ರೇನ್ ತಗೊಂಡ್ರೆ, ಸೊ ಅಲ್ಲೂ ಕೂಡ 20-25 ವರ್ಷದಿಂದ ಅವರು ಮೈಗ್ರೇನ್ ಹೆಡ್ಏಕ್, ಲೇಡೀಸ್ 40% ಇಟ್ಸ್ ವೆರಿ ಕಾಮನ್. 40 ಜನದ ಮಹಿಳೆಯರಲ್ಲಿ ಮೈಗ್ರೇನ್ ತುಂಬ ಕಾಮನ್ ಆಗಿದೆ. ಸೊ ಅವ್ರಿಗೆ ಆ ಮೈಗ್ರೇನ್ ಟ್ರೀಟ್ಮೆಂಟ್ ನಾವು ಕೊಟ್ಟಾಗ ಸುಮಾರು 80-85 ಭಾಗದ ತನಕ ಅವರು ಕ್ಯೂರ್ ಆಗ್ತಾ ಹೋಗಿದ್ದಾರೆ. ಆ್ಯಂಡ್ ಅವರು ಎಷ್ಟು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ಳಿಕ್ಕೆ ಹೋಗಿದ್ರು, ಸೊ ಅದೆಲ್ಲ ಅವ್ರಿಗಾಗಿ ನಾವು ಈಗ ಆರಾಮ್ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಬಂದರೆ ಈಗ ನೆಕ್ಸ್ಟು ಸ್ಪಾಂಡಿಲೈಟಿಸ್ ಈಗ ತುಂಬ ಕಾಮನ್ ಆಗಿಬಿಟ್ಟಿದೆ. ಈಗೆಲ್ಲ IT ಪ್ರೊಫೆಷನಲ್ಸ್, ನಮ್ಮ ಸಿಲಿಕಾನ್ ಸಿಟೀಸ್ ಆಫ್ IT ಸಿಟಿ. ಸೊ IT ಸಿಟಿಲಿ ಏನಾಗ್ತಾ ಇದೆ ಅಂತಂದರೆ, ಜಾಸ್ತಿ ಹೊತ್ತು ಕೂತ್ಕೊಂಡು ವರ್ಕ್ ಮಾಡಬೇಕು, 8 hours 10 hours. ಅವ್ರಿಗೆ ಪ್ರೆಷರ್ ಇರುತ್ತೆ, ವರ್ಕ್ ಪ್ರೆಷರ್. ಸೊ ಕೂತ್ಕೊಂಡು ವರ್ಕ್ ಮಾಡಿ ನೆಕ್ ಮೇಲೆ ಸ್ಟ್ರೈನ್ ಬರುತ್ತೆ, ಬ್ಯಾಕ್ ಮೇಲೆ ಸ್ಟ್ರೈನ್ ಬರುತ್ತೆ. ಸೊ ಅದು ಸ್ಪಾಂಡಿಲೈಟಿಸ್ಗೆ ಟರ್ನ್ ಆಗ್ತಾ ಹೋಗುತ್ತೆ. ಸೊ ಈಗ ಯೂಶಲಿ ಅರ್ಲಿಯರ್ ಡೇಸ್ ಅರೌಂಡ್ 50ಗೆ ಡಿಸ್ಕ್ ಪ್ರೊಲಾಪ್ಸ್ ಆಗ್ತಾ ಇದ್ರೆ, ಈಗ 35ಗೆ ಡಿಸ್ಕ್ ಪ್ರೊಲಾಪ್ಸ್ ಶುರು ಆಗಿದೆ. ಸೊ ದಟ್ ಈಸ್ ಬಿಕಾಸ್ ಆಫ್ ಕಂಟಿನ್ಯೂಸ್ ಸಿಟ್ಟಿಂಗ್. ಸೊ ಅವ್ರಿಗೆ ಈಗ IT ಪ್ರೊಫೆಷನಲ್ಸ್ ಅವರು ಬ್ಯಾಕ್ ಪೇನ್ ಇದ್ರೆ ಅವರು ವರ್ಕ್ ಎಫಿಷಿಯನ್ಸಿ ಬರಲ್ಲ, ಸಿಕ್ ಲೀವ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಕೋಲ್ಡ್ ಲೇಸರ್ ಅಲ್ಲಿ ಏನಾಗುತ್ತೆ, ವಿತ್ ಇನ್ ಸಮ್ ಸೆಷನ್ಸ್ ಅಲ್ಲಿ ಸ್ಪಾಂಡಿಲೈಟಿಸ್
ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಅವರು ಡಿಸ್ಪ್ರೊಡಕ್ಟ್ಸ್ ಏನಿದೆ ಅದೆಲ್ಲ ರಿವರ್ಸ್ ಆಗ್ತಾ ಹೋಗುತ್ತೆ ಆ್ಯಂಡ್ ದೇ ವಿಲ್ ಬಿ ಹ್ಯಾಪಿ. ಓಕೆ ಭಾರ್ಗವ್, ಇವಾಗ ಈ ಕೋಲ್ಡ್ ಲೇಸರ್ ಥೆರಪಿನ ಒಬ್ಬರು ತಗೊಳ್ಬೇಕು ಅಂದರೆ ಅದ್ರ ಬಗ್ಗೆ ಸಾಮಾನ್ಯ ಜ್ಞಾನ ಆದರೂ ಬೇಕಂದ್ರೆ, ಇಲ್ಲಾಂದರೆ ಸ್ವಲ್ಪ ಟೆನ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಈ ಕೋಲ್ಡ್ ಲೇಸರ್ ಚರ್ಮದ ಮೇಲೆ ಅಥವಾ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ, ಯಾವ ರೀತಿ ಕೆಲಸ ಮಾಡುತ್ತಿದ್ದು? ನಾವು ಫಸ್ಟು ಆ ಪ್ರೊಸೀಜರ್ ಹೇಳೋದಕ್ಕಿಂತ ಮುಂಚೆ ಕೋಲ್ಡ್ ಲೇಸರ್ ಬಂದಿದ್ದೇ ನಮ್ಮ ಇಂಡಸ್ಟ್ರಿಗೆ ಬೇರೆ ಟ್ಯಾಬ್ಲೆಟ್ಸು ಬೇರೆ ಯಾವುದೇ ಮೆಡಿಕಲ್ ಇದಕ್ಕೆ ಹೋದ್ರೆ ತುಂಬ ಸೈಡ್ ಎಫೆಕ್ಟ್ಸ್ ಬರುತ್ತೆ. ನಾವು ಆಪರೇಷನ್ ಸರ್ಜರಿಗೆ ಹೋದ್ರು ಅದರ ನಮ್ಮ ಯಾವುದೇ ಸರ್ಜರಿ ಮಾಡಿದ್ರು ಅದರ ರಿಯಾಲಿಟಿ ಹೊಟ್ಟೋಗುತ್ತೆ. ಇಟ್ ಈಸ್ ಮ್ಯಾನ್ ಮೇಡ್, ಮತ್ತೆ ನ್ಯಾಚುರಲ್ ಆಗಿರೋದಿಲ್ಲ. ಮತ್ತೆ ಈವನ್ ಇಫ್ ದ ಸರ್ಜರಿ ಇಸ್ ಡನ್, ಇಟ್ ಈಸ್ ನಾಟ್ ಪರ್ಮನೆಂಟ್. ಆ್ಯಂಡ್ ಅವತ್ತು ಸರ್ಜರಿ ಮಾಡಿದಾಗ ಇಫ್ ಯು ಗೋ ಫಾರ್ ಸಮ್, ಇವಾಗ ಯಾವುದಕ್ಕಾದ್ರೂ ಸರ್ಜರಿಗೆ ಹೋಗ್ಬಿಟ್ಟು ಇಫ್ ಇಟ್ ಈಸ್ ನಾಟ್ ಗಿವಿಂಗ್ ಯು ಗುಡ್ ರಿಸಲ್ಟ್ ಅಂತ ಅಂದರೆ ಇಟ್ ಈಸ್ ನಾಟ್ ಅಡ್ವೈಸಬಲ್ ಟು ಗೋ ದೇರ್. ಸೊ ಇಫ್ ಯು ಹ್ಯಾವ್ ಅನ್ ಆಲ್ಟರ್ನೇಟಿವ್ ವಿಚ್ ಇವಾಗ ಬೇರೆ ಯಾವುದಾದ್ರೂ ಆಲ್ಟರ್ನೇಟಿವ್ ಇರಬೇಕಾದ್ರೆ ಯು ಕ್ಯಾನ್ ಆ್ಯಕ್ಚುಲಿ ಗೋ ಫಾರ್ ದಿಸ್. ನಮ್ಮ ಮೈಯಲ್ಲಿ ಇವಾಗ ಕ್ಯಾಟಗರೀಸಲ್ಲಿ ಹೇಳಬೇಕು ಅಂದರೆ ಒಂದು ವೂಂಡ್ ಹೀಲಿಂಗ್ ಅಂತ ಹೇಳ್ತೀವಿ, ಗ್ಯಾಂಗ್ರೀನು, ಡಯಾಬಿಟಿಕ್ ಅಲ್ಸರ್ಸ್ ಅಂತ ಇರುತ್ತೆ. ಅದರಲ್ಲಿ ಒಂದು ಚರ್ಮ ಕೊಳಿತಾ ಬರುತ್ತೆ ಅವ್ರಿಗೆ, ಅವ್ರದ್ದು ಒಳಗಡೆ ಇರೋ ಆರ್ಗನ್ಸ್ ಹಾರ್ಮೋನ್ಸ್ ಸೆಕ್ರೇಟ್ ಮಾಡೋದಿಲ್ಲ. ಆ ಹಾರ್ಮೋನ್ಸ್ ಬೇಕಾಗುತ್ತೆ ನಮ್ಮ ಹೀಲಿಂಗ್ ಪ್ರೊಸೆಸ್ಸಲ್ಲಿ. ಯಾವಾಗ ಹಾರ್ಮೋನ್ಸ್ ಸಿಗೋದಿಲ್ಲ ಅಂಥವ್ರಿಗೆಲ್ಲ ಹೀಲಿಂಗ್ ಪ್ರೊಸೆಸ್ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ. ಸೊ ಇನ್ಫ್ಯಾಕ್ಟ್ ಅವರಿಗೆ ಹೀಲಿಂಗ್ ಆಗೋದ್ರಕ್ಕಿಂತ ಕೊಳಿತಾ ಬರುತ್ತೆ. ಸೊ ಅದು ಆಂಪ್ಯುಟೇಷನ್ ತನಕ ಹೊಟ್ಟೋಗುತ್ತೆ. ಕಾಲ್ ಕಟ್ ಮಾಡ್ಬಿಡ್ತಾರೆ ಒಂದೊಂದ್ಸತಿ, ಕೈ ಏನಾದರೂ ಇದಾಗಿದ್ರೆ ಇದು ಮಾಡ್ತಾರೆ. ಬಟ್ ನಾವು ಎಕ್ಸ್ಟ್ರೀಮ್ ಸ್ಟೇಜಲ್ಲಿ ಇರೋರ್ಗು ಟ್ರೀಟ್ಮೆಂಟ್ ಮಾಡಿದ್ದೀವಿ ಆ್ಯಂಡ್ ದೇ ಆರ್ ಫುಲ್ಲಿ ರಿಕವರ್ಡ್. ಅವ್ರ ಕೈಯೆಲ್ಲ ಎಷ್ಟು ಡೀಪಾಗಿ ಆಗಿತ್ತು ಅದೆಲ್ಲ ಕಂಪ್ಲೀಟಾಗಿ ರೀಕನ್ಸ್ಟ್ರಕ್ಟ್ ಆಗಿದೆ. ದ ಟಿಶ್ಯೂ ಹೀಲಿಂಗ್ ಬರುತ್ತೆ ಅಂಡ್ ದೇರ್ ಬಿ ಮೋರ್ ಬ್ಲಡ್ ಸರ್ಕ್ಯುಲೇಷನ್. ಒಂದು ನಾವು ಹೀಲಿಂಗ್ ಪ್ರೊಸೆಸ್ ಜಾಸ್ತಿ ಮಾಡ್ಬಿಟ್ಟು ಮತ್ತೆ ಅದೇ ಜಾಗಕ್ಕೆ ಗ್ಲೂಕೋಸ್ ಆಕ್ಸಿಜನ್ ಜಾಸ್ತಿ ತಗೊಂಡ್ಬರ್ಬೇಕಾದ್ರೆ ನಮ್ಮ ಹೀಲಿಂಗ್ ಓವರ್ ಆಲ್ ರೇಟ್ ಇಟ್ ವಿಲ್ ಬಿ ವೆರಿ ಹೈ. ಸೊ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಅಂಡ್ ವೆರಿ ಎಕನಾಮಿಕಲ್. ದೇ ಕ್ಯಾನ್ ಡೂ ದೇರ್ ರೆಗ್ಯುಲರ್ ಆಕ್ಟಿವಿಟೀಸ್ ಜೊತೆಲೇ ಮಾಡ್ಬೋದು. ಓಕೆ ಹರೀಶ್, ಹೇಳ್ತಿದ್ದಾಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಗ್ಯಾಂಗ್ರೀನ್ ಸಾಮಾನ್ಯವಾಗಿ ಈಗ ಎಲ್ಲರಲ್ಲೂ ಕಾಡುವಂಥದ್ದು. ಮೊದಲೇ ಹೇಳಿದ ಹಾಗೆ 50 ವರ್ಷದ ನಂತರ ಸಕ್ಕರೆ ಕಾಯಿಲೆ ಆಗಿರಲಿ, ಅದರಿಂದ ಏಟಾಗಿ ಗ್ಯಾಂಗ್ರೀನ್ ಮತ್ತಿಂತಹ ಕಾರಣಗಳಿಂದ ಗ್ಯಾಂಗ್ರೀನ್ ಬರ್ತಾ ಇತ್ತು. ಆದರೆ ಇತ್ತೀಚಿನ ದಿನದಲ್ಲಿ ಅದು ಹೆಚ್ಚಾಗ್ತಾ ಇದೆ. ಮತ್ತೆ ಯಾವ ಭಾಗ ಸಂಪೂರ್ಣವಾಗಿ ಗ್ಯಾಂಗ್ರೀನಿಂದ ಕೊಳ್ತಿದೆಯೋ ಆ ಭಾಗವನ್ನ ಕಟ್ ಮಾಡಬೇಕು ಅನ್ನೋ ಎಷ್ಟೋ ಪರಿಸ್ಥಿತಿಗಳನ್ನ ನಾವು ನೋಡ್ತಿರ್ತೀವಿ. ಆದ್ರೆ ಈ ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ ಯಾವೆಲ್ಲ ಸ್ಟೆಪ್ಸ್ ಇವೆ ಈ ಗ್ಯಾಂಗ್ರೀನ್ ಅನ್ನ ಕಮ್ಮಿ ಮಾಡಬೇಕು ಅಂದ್ರೆ, ಏನೆಲ್ಲ ವಿಷಯಗಳನ್ನ ಅಳವಡಿಸಿದೆ ಅದರಲ್ಲಿ? ಫಸ್ಟ್ ಗ್ಯಾಂಗ್ರೀನ್ ಅಂತಂದ್ರೆ ಅಲ್ಲಿ ಜೀವಕೋಶಗಳು ಕೊಳ್ತಿರುತ್ತೆ, ಒಂದು ಸರ್ಕ್ಯುಲೇಷನ್ ಇರೋದಿಲ್ಲ ಅಂಡ್ ನರಗಳು ವೀಕ್ ಆಗಿರುತ್ತೆ. ಸೊ ಗ್ಯಾಂಗ್ರೀನ್ ಶುರುವಾಗಲಿಕ್ಕೆ ಮೇಜರ್ ಕಾರಣ ನರಗಳು ವೀಕ್ ಆಗಿರುತ್ತೆ. ಅದನ್ನ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಭೂಮಿ ಮೇಲೆ ಪಾದ ಇಟ್ಟರು ಅವ್ರಿಗೆ ಆ ಸೆನ್ಸೇಷನ್ಸ್ ಗೊತ್ತಾಗಲ್ಲ, ಒಂದು ಮೊಳೆ ಚುಚ್ಕೊಂಡ್ರು ಗೊತ್ತಾಗೋದಿಲ್ಲ. ಸೊ ಅವರು ಇಗ್ನೋರ್ ಮಾಡ್ಕೊಂಡು ಹೋಗ್ತಾರೆ. ಈ ಡಯಾಬಿಟಿಸ್ ಅವ್ರು ಹೇಗೆ ಅಂದರೆ ಅದು ಒಂದು ಜೊತೆಲಿ ಫ್ರೆಂಡ್ ಇದ್ದ ಹಾಗೆ ಅವರು ಸುಮ್ಮನೆ ಇಗ್ನೋರ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಅವ್ರು ಅದನ್ನ ಕೇರ್ ತಗೊಳ್ಳೋದಿಲ್ಲ. ಬಟ್ ಯಾವಾಗ ಅದು ಎಕ್ಸ್ಟ್ರೀಮ್ ಸ್ಟೇಜ್ಗೆ ಹೋಗುತ್ತೆ, ಅದು ಸಣ್ಣ ಗಾಯ ಇರೋದಾಗಲೇ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟಿದ್ರೆ ಅವ್ರ ಎಕ್ಸ್ಟ್ರೀಮ್ ಸ್ಟೇಜ್ ತನಕ ಬರೋ ಅವಶ್ಯಕತೆ ಇರೋದಿಲ್ಲ. ಬಟ್ ಅವ್ರು ಬಂದಾಗ ಸೊ ಕೋಲ್ಡ್ ಲೇಸರ್ ಏನು ಮಾಡುತ್ತೆ, ಫಸ್ಟ್ ಅದು ನರಗಳನ್ನ ಸ್ಟ್ರೆಂತ್ ಕೊಡುತ್ತೆ. ಆ ನರಗಳು ಮತ್ತೆ ಸೆನ್ಸಿಟೈಸ್ ಆಗುತ್ತೆ ಆ್ಯಂಡ್ ಅಲ್ಲಿಗೆ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಅಲ್ಲ ಸಬ್ಸಿಡರಿ ಆರ್ಟ್ರೀಸ್ ಅಂತ ಇರುತ್ತೆ, ಆರ್ಟ್ರೀಸ್ ಆ್ಯಂಡ್ ವೇನ್ಸ್. ಈಗ ಕೊಳ್ತಿರೋ ಆರ್ಟ್ರಿಗಳು ಮತ್ತೆ ರಿಪ್ರೊಡ್ಯೂಸ್ ಆಗೋದಿಲ್ಲ, ಬಟ್ ಸಬ್ಸಿಡರಿ ಆರ್ಟ್ರೀಸ್ ಅಂತ ಇರುತ್ತೆ. ಸೊ ಅದು ಓಪನ್ ಅಪ್ ಆಗಿ ಸೊ ಅಲ್ಲಿಗೆ ಒಳ್ಳೆ ನ್ಯೂಟ್ರಿಷನ್ ಕೊಡುತ್ತೆ, ಒಳ್ಳೆ ಗ್ಲೂಕೋಸ್ ಮತ್ತು ATP ಕೊಡುತ್ತೆ. ಆ ATP ಯಾವಾಗ ಪಾರ್ಟ್ಗೆ ಹೋಗುತ್ತೆ ಆವಾಗ ಹೀಲಿಂಗ್ ಪ್ರೊಸೆಸ್ ತುಂಬ ಫಾಸ್ಟ್ ಆಗುತ್ತೆ. ತುಂಬ ಫಾಸ್ಟ್ ಆದಾಗ ನಾರ್ಮಲ್ ಸ್ಕಿನ್ನಾಗಿ ಬರುತ್ತೆ. ಯೂಶಲಿ ಗ್ಯಾಂಗ್ರೀನಲ್ಲಿ ಆಂಪ್ಯುಟೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಮತ್ತೆ ಅದು ಹಬ್ತಾ ಹೋಗುತ್ತೆ ಅಂತ. ಬಟ್ ಯಾವಾಗ ಆ ಏರಿಯಾ ಹೀಲ್ ಆಗ್ತಾ ಹೋಗುತ್ತೆ ಹಬ್ಬ ಅವಶ್ಯಕತೆ ಇರೋದೇ ಇಲ್ಲ ಅಂಡ್ ಸರ್ಜರಿ ಅವಶ್ಯಕತೆ ಇರೋದಿಲ್ಲ. ಸೊ ಇವಾಗ ನಾವು ಕೋಲ್ಡ್ ಲೇಸರ್ ಥೆರಪಿ ಕೊಟ್ಟಾಗ ಏನಾಗ್ತಾ ಇದೆ, ಫುಲ್ ಯೂಶಲಿ ಗ್ಯಾಂಗ್ರೀನ್ ರಿಪೀಟೆಡ್ ಬ್ಯಾಂಡೇಜ್ ಮಾಡ್ತಾ ಇರಬೇಕಾಗುತ್ತೆ. ಎವ್ರಿ ಆಲ್ಟರ್ನೇಟ್ ಡೇಸ್ ಅವರು ಹೈಡ್ರೋಜನ್ ಪೆರಾಕ್ಸೈಡ್ ಹಾಕಿ ಅದು ಬ್ಯಾಂಡೇಜ್ ಮಾಡ್ತಾರೆ. ಸೊ ಇಲ್ಲಿ ಆ ಥರದ್ದು ಏನು ಇಲ್ಲ, ಆಂಟಿಬಯೋಟಿಕ್ಸ್ ತಗೋಬೇಕು. ಇಲ್ಲಿ ನಾವು ಯಾವುದೇ ಮೆಡಿಸಿನ್ಸ್ ಕೊಡೋದಿಲ್ಲ, ಏನೂ ಕೇರ್ ಅಂತಿಲ್ಲ. ಡಯಾಬಿಟಿಕ್ ಫುಟ್ ವೇರ್ ಹಾಕೋತಾರೆ ಅವರು ಆ್ಯಂಡ್ ಆರಾಮಾಗಿ ಕ್ಲಿಯರ್ ಆಗಿ ಗ್ಯಾಂಗ್ರೀನ್ ಹೀಲ್ ಆಗ್ತಾ ಹೋಗುತ್ತೆ. ಓಕೆ, ಇವಾಗ ತುಂಬಾ ಎಕ್ಸ್ಟ್ರೀಮ್ ಸ್ಟೇಜ್ಗೆ ಹೋಗಿರೋ ಒಬ್ಬ ಗ್ಯಾಂಗ್ರೀನ್ ಆಗಿರುವಂತಹ ವ್ಯಕ್ತಿ ನಿಮ್ಮ ಹತ್ರ ಬಂದರೆ ಎಷ್ಟು ಸಿಟ್ಟಿಂಗ್ಸ್ ಬೇಕಾಗುತ್ತೆ ಅವರಿಗೆ ಅದನ್ನು ಕಂಪ್ಲೀಟ್ ಆಗಿ ಕಮ್ಮಿ ಮಾಡಬೇಕಾದ್ರೆ? ಒಂದು ವೇಳೆ ಸ್ವಲ್ಪ ಈಗೇನು ಇನ್ನೂ ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿ ಇರುತ್ತೆ?
ಈಗ ಸ್ಟಾರ್ಟಿಂಗಲ್ಲಿ ಪ್ರಾರಂಭ ಆಗಿದೆ ಅಂದರೆ ಸ್ವಲ್ಪ ಅಷ್ಟೇ ಬೆಳೆದಿದೆ ಅಂತಂದರೆ ಮೇ ಬಿ ಅರೌಂಡ್ ಅವರ ಕಂಡೀಷನ್ ನೋಡಿಕೊಂಡು ಅವರ ಏಜ್ ಮತ್ತು ಅವ್ರ ಸೆಕ್ಸ್ ಅಂದರೆ ಗಂಡಸರು ಹೆಂಗಸರಿಗೂ ಬಾಡಿಲಿ ವೇರಿಯೇಷನ್ಸ್ ಇರುತ್ತೆ, Okay. ಅವ್ರ ಏಜಲ್ಲಿ ವೇರಿಯೇಷನ್ಸ್ ಇರುತ್ತೆ, ಅವರ ಸ್ಕಿನ್ ಟೆಕ್ಸ್ಚರಲ್ಲಿ ವೇರಿಯೇಷನ್ ಇರುತ್ತೆ, ಅವರು ಎಷ್ಟು ವರ್ಷದಿಂದ ಡಯಾಬಿಟಿಕ್ ಆಗಿದ್ರು ಅನ್ನೋದಿರುತ್ತೆ, ಹೈಪರ್ ಟೆನ್ಷನ್ ಎಷ್ಟು ವರ್ಷದಿಂದ. ಸೊ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಸುಮಾರು ಒಂದು 5 ಸೆಷನ್ ಅಥವಾ 10 ಸೆಷನ್ ಅದು ಡಿಪೆಂಡ್ ಆಗುತ್ತೆ ಪರ್ಸನ್ ಟು ಪರ್ಸನ್. ಅವ್ರನ್ನ ನೋಡಿ ನಾವು ಹೇಳ್ಬೋದು. ಕಡಿಮೆ ಇದ್ದರೆ ಕಡಿಮೆ ಸೆಷನ್ಸಲ್ಲಿ ಫಾಸ್ಟಾಗಿ ರಿಲೀಫ್ ಆಗುತ್ತೆ. ದಟ್ಸ್ ವಾಟ್ ಹೀಲಿಂಗ್ ಅಟ್ ದ ಸ್ಪೀಡ್ ಆಫ್ ಲೈಟ್ ಅಂತ ಹೇಳ್ಬೋದು. ನಾವು ಕೊಡೋ ಲೇಸರ್ ಕಿರಣಗಳು ಎಷ್ಟು ಫಾಸ್ಟಾಗಿ ಹೀಲ್ ಆಗುತ್ತೆ ಅಂದರೆ ನಾವು 1 ತಿಂಗಳಲ್ಲಿ ತಗೊಳ್ಳೋ ಮಾತ್ರೆಗಳನ್ನ ಬರೀ 5 ಸೆಷನಲ್ಲಿ ಕ್ಯೂರ್ ಮಾಡ್ತಿದ್ದೀವಿ. ವೆರಿ ನೈಸ್. ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ ನೋಡಿದ್ರಲ್ಲ, ಕೋಲ್ಡ್ ಲೇಸರ್ ಟ್ರೀಟ್ಮೆಂಟಿಂದ ಗ್ಯಾಂಗ್ರೀನನ್ನು ಸಂಪೂರ್ಣವಾಗಿ ತೊಡೆದು ಹಾಕಬಹುದು, ಮತ್ತೆ ಅದು ಹಬ್ಬೋದು ಇಲ್ವಂತೆ. ಅಲ್ಲದೆ ಇನ್ನೂ ಹಲವಾರು ರೋಗಗಳಿಗೆ ಇದು ರಾಮಬಾಣ. ಹಾಗಾದ್ರೆ ಯಾವುದು ಆಗಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.